ತಮ್ಮ ಶೇಖರ ಅವರು ಗೌಡ್ರ ಅಟ್ಟ ಅಲ್ಲಿಗ ಈ ಭಾಗದ ಎಮ್.ಎಲ್.ಎ ಅದಾರ ಎಮ್.ಎಲ್.ಎ ಅದು ನಿನಗೆ ಗೊತ್ತು. ಹಾ ಗೌಡ್ರಿ, ನನ್ನ ಕರೆಸಿದ ಕಾರಣ ಇದೆ ಶೇಖರ, ಕಾರಣ ಇದೆ. ನಿಮ್ಮೆಲ್ಲರ ಸಹಾಯದಿಂದ ಈಗ ನಾನು ಎಮ್.ಎಲ್.ಎ ಆಗಿಬಿಟ್ಟೆ. ಅದಕ್ಕಾಗಿ ಇನ್ನೊಂದು ಸಹಾಯ ಮಾಡಿದರೆ ನಿನ್ನನ್ನು ನಮ್ಮ ಪಕ್ಷದ ಅಧ್ಯಕ್ಷನಾಗಿ ಮಾಡುತ್ತೇನೆ. ಅದೇನಂತ ಸಂಕೋಚವಾಗಿ ಹೇಳಿ ಗೌಡ್ರಿ. ನಮ್ಮ ಪಾರ್ಟಿ ಕಾರ್ಯಕರ್ತರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಒಂದು ಆಫೀಸ್ ಇಲ್ಲ. ಊರ ಮುಂದಿನ ಕೃಷ್ಣನ ಜಾಗವನ್ನು ನನಗೆ ದಾನವಾಗಿ ಬರೆದು ಕೊಟ್ಟರೆ ಒಂದು ಪಾರ್ಟಿ ಆಫೀಸ್ ಕಟ್ಟಿ ಆ ಪಾರ್ಟಿ ಆಫೀಸ್ಗೆ ನಿನ್ನನ್ನೇ ಅಧ್ಯಕ್ಷನಾಗಿ ಮಾಡುತ್ತೇನೆ. ಹೌದಾ ಗೌಡ್ರೆ? ಆ ಕೃಷ್ಣನಂತೂ ನಿಮ್ಮ ಕೈವಾಳದಿಂದ ಇನ್ನು ಇಲ್ಲಿಯವರೆಗೂ ಮನೆಯೇ ಸೇರಿಲ್ಲ. ಅದಕ್ಕೆ ನನ್ನದೊಂದು ಮಾತಿದೆ ಗೌಡ್ರೆ. ಸಂಕೋಚವಿಲ್ಲದೆ ಕೇಳು. ನೋಡಿ ಗೌಡ್ರೆ, ಆ ಕೃಷ್ಣನಂತೂ ಇಲ್ಲಿವರೆಗೂ ಮನೆಯೂ ಸೇರಿಲ್ಲ. ಆ ಕೃಷ್ಣನ ಹೊಲಕ್ಕೆ ನಿಮ್ಮ ಹೆಸರಿಗೆ ಬರೆದುಕೊಳ್ಳಲಿಕ್ಕೆ ನನಗೂ ಸಂಬಂಧವಿಲ್ಲ, ನಿಮಗೂ ಸಂಬಂಧವಿಲ್ಲ. ಅಷ್ಟೇ ಅಲ್ಲದೆ ನನ್ನ ಕೃಷ್ಣನ ಹೊಲವನ್ನು ಬಲಾತ್ಕಾರದಿಂದ ನಿನ್ನ ಹೆಸರಿಗೆ ಮಾಡಿ ನೀ ಕಟ್ಟುವ ಪಾರ್ಟಿ ಆಫೀಸ್ಗೆ ಅಧ್ಯಕ್ಷನಾಗಬೇಕ ಹಂಬಲವೂ ನನಗಿಲ್ಲ. ಆದರೆ ಬಡವರು ಉದ್ಧಾರ ಆಗಬೇಕಂದ್ರ ಮೊದಲು ನೀನು ಬಡವರಿಗೋಸ್ಕರ ಇವತ್ತು ಆಶ್ರಯ ಯೋಜನೆಗಳನ್ನು ನಿರ್ಮಾಣ ಮಾಡಿಕೊಡು. ಆವಾಗ ನಾನು ನಿನಗೊಂದು ಪಾರ್ಟಿ ಆಫೀಸ್ ಕಟ್ಟಿಸ್ಕೊಡ್ತೀನಿ. ಹಾಗೆ ನಿನ್ನ ಊರು ಮುಂದಿನ 8 ಎಕರೆ ಜಮೀನನ್ನು ನನ್ನ ಹೆಸರಿಗೆ ಬರೆದುಕೊಡು. ಲೇಸಕರ, ನನ್ನ ಆಸ್ತಿಗೆ ಕೈ ಹಾಕೋಷ್ಟು ಧೈರ್ಯ ಬಂತ ಮಗನೇ? ಮತ್ತೆ ಲೇ ಗೌಡ, ನಿನ್ನಗೆ ಆ ಕೃಷ್ಣನ ಹೊಲಕ್ಕೆ ಕೈ ಹಾಕಲು ಎಲ್ಲಿಂದ ಧೈರ್ಯ ಬಂತೋ ನಾಗೆ ಗೌಡ? ಬಡವರಿಗಾಗಿ ಹೋರಿಸಿ ಬಂದು ಬಡವರ ಭವನೆಯನ್ನು ಕಳೆಯದೆ ನಿನ್ನ ದರ್ಪ ತೋರಿಸಿದರೆ ಖಂಡಿತ ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ. ಹಿಂದೆ ಸಿದ್ಧನಾಗಿ ನಿಲ್ಲುವೆ ನಿನ್ನ ಬಂಡ ರಾಜಕೀಯಕ್ಕೆ. ಸಿದ್ಧನಾಗಿ ನಿಂತವರನ್ನ ಎಗುದ್ದಿಕೊಳ್ಳುವ ತಾಕತ್ತು ನನ್ನಲ್ಲಿದೆ. ನಿನ್ನ ಶಕ್ತಿ ಸಾಮರ್ಥ್ಯವನ್ನೇ ನೋಡಬೇಕೆಂದೇ ನಾನಿನ್ನು ಜೀವಂತವಾಗಿದ್ದೇನೆ ಗೌಡ. ನಿನ್ನ ಕೃಷ್ಣ ನಿನ್ನ ಕೈವಾಡದಿಂದ ಮರೆಯಾಗಿದ್ದಾನೆ. ಮರ್ಯಾದೆಯಿಂದ ಹೇಳು, ಎಲ್ಲಿದ್ದಾನೆ ನನ್ನ ಕೃಷ್ಣ? ನಾಮಿನೇಷನ್ ಮಾಡದೆ ಓಡಿ ಹೋದ. ಅವನೆಲ್ಲಿದ್ದಾನೆ ಅಂತ ಕೇಳಿದರೆ ನಾನೇನು ಹೇಳಲು? ಲೇ ಗೌಡ, ನೀ ಧರ್ಮ ನ್ಯಾಯ ನೀತಿಯನ್ನೇ ಮರೆತು ದುರಹಂಕಾರದಿಂದ ತುಂಬಿಕೊಂಡಿರುವ ನಿನ್ನ ಮಟ್ಟನ್ನು ಮಣ್ಣು ಹಾಕಲು ನಿನ್ನ ಸೊಕ್ಕಿಗೆ ತಕ್ಕ ಸವಾಲು ಹಾಕಿ ಮುಂದೊಂದು ದಿನ ನಾನು ನಿಲ್ಲುವೆ. ನಿನ್ನ ಎಲ್ಲ ಕಳ್ಳ ಸುಳ್ಳಿನ ವ್ಯವಹಾರವನ್ನೆಲ್ಲ ಬಯಲು ಮಾಡಿ ಅನ್ಯಾಯದಿಂದ ತುಂಬಿಕೊಂಡಿರುವ ನಿನ್ನ ಆಸ್ತಿಗೆ ಕಣ್ಣು ಹಾಕಿ ಈ ಸಮಾಜದ ಗರತಿಯರಿಂದ ಅವರ ಪಾದರಕ್ಷದಿಂದ ನಿನ್ನ ಮಾತನಾಡಿಸದೆ ಹೋದರೆ ನನ್ನ ಹೆಸರು ಕಾಲು ಕೆದರಿದ ಹೊಲೆ ಚಂದ್ರಶೇಖರ್ನೇ ಅಲ್ಲ. ಬರ್ತೀನಿ. ಗೌಡ್ರ, ಈ ಶೇಖರ ಮಗ ನಿಮ್ಮ ಹೊಟ್ಟೆ ಖಾರ ಕಲಸುವಂಗ ಮಾತಾಡ್ಬಿಟ್ನಲ್ರಿ. ಹೊಟ್ಟೆ ಖಾರ ಕಲಸುವಂಗ ಮಾತಾಡ್ಲಿ ಜಗಪತಿ, ಮಾತಾಡ್ಲಿ. ದೀಪಾರು ಮುಂಚೆ ದಗ್ಗ 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 ಅಂತ ಉರಿತೈತ್ಲ. ಈ ನನ್ನ ಮಗನು ನನಗೆ ಹಂಗ ಕಾಣತ್ತಾನ. ಬರಬೇಕು ಬರಬೇಕು ವೀರೇಶ,
ಈ ನಾಗೇಗೌಡನ ಮಾಯಾ ಕುತಂತ್ರ ತಿಳಿಯಬೇಕಾದರೆ ನಿನಗೆ ಇಂದು ಕೊಟ್ಟಿರುವ 20,000 ಹಣದಿಂದಲೇ ಹಣ ನಿನ್ನ ತಮ್ಮನ ನೌಕರಿಗಲ್ಲ, ನಿನ್ನ ಮನೆ ಅಂತ್ಯ ಸಂಸ್ಕಾರಕ್ಕಾಗಿ. ಶೇಖರ, ಸಮೀಪಿಸುತ್ತಿದೆ ನಿನ್ನ ಮರಣ ಮೃದಂಗ. ಇದೇ 20,000 ಹಣದಿಂದ ನಿನ್ನ ಮನೆಯನ್ನು ಮಸನ ಮಾಡಿ ಹಸಿನಾಗಿ ಉಸಿರು ಬಿಡುವ ನಿಮ್ಮ ಕತ್ತಿಗೆ ಕೋಮಲೆಯನ್ನು ನನ್ನ ತೇಜಪುಂಜಕ್ಕೆ ರಂಜನೆಯಾಗಿ ಬರಮಾಡಿಕೊಂಡು ನನ್ನ ಎಲ್ಲ ಕಾರ್ಯವನ್ನು ನಾ ಸಾಧಿಸದಿದ್ದರೆ ನನ್ನ ಹೆಸರು ರುದ್ರ ಭಯಾನಕ ನಾಗೇಗೌಡನೇ ಅಲ್ಲ. ಜಗಪತಿ, ನಡೆ ಹೋಗೋಣ. ಭಾರಿ ಭಾರಿ ನಮ್ ಗೌಡ್ರು ಭಾರಿ 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 ನಮ್ ಗೌಡ್ರು ಭಾರಿ ಭಾರಿ